ಅವ್ರ ಉದ್ದೇಶ ಇಷ್ಟೇ. ನಾವು ನೂರಾರು ಮಾತುಗಳನ್ನ ಆಡ್ಬೋದು. ಈ ಪಕ್ಷ ಗ್ರಾಮಾಂತರ ಭಾಗದಲ್ಲಿ ಹಳ್ಳಿಯ ಮಟ್ಟದಲ್ಲಿ ತಳಹಂತದಿಂದ ಸಂಘಟನೆ ಆಗಬೇಕು ಅಂತಕ್ಕಂಥದ್ದೇ ಅವ್ರ ಉದ್ದೇಶ. ಏನು JDS ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಉತ್ತರವನ್ನು ಕೊಡಬೇಕಾದ್ರೆ ನಮ್ಮ JDS ಪಕ್ಷ ಗ್ರಾಮಾಂತರ ಮಟ್ಟದಿಂದ ಫೀನಿಕ್ಸ್ನಂತೆ ಎದ್ದು ಬರಬೇಕು. ಅಲ್ಲಿ ನಮ್ಮ ಪಕ್ಷದ ಉಳಿವಿಗೆ ಸಂಘಟನೆಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಯಮಾಡಿ ನೋಡಿ ರೇ, ಇನ್ನೂ ನಿಖಿಲ್ ಅವರು ಭಾಷಣ ಮಾಡಬೇಕು. ನೀವು ಈ ಥರ ನಡ್ಕೊಂಡ್ರೆ ನಾವು ಏನು ಮಾಡೋದು? ನಮ್ಗೆ ಅಸಹ್ಯ ಆಯ್ತದೆ. ನಾನು ಬಹುಶಃ ಅವ್ರನ್ನ ಕರೆಯಕ್ಕೆ ಹೋದ್ರೆ ಇಲ್ಲೇ ಇದ್ದಿದ್ರೆ ಇಷ್ಟು ಅಶಿಸ್ತಾಗ್ತಿರ್ಲಿಲ್ಲ. ಶಿಸ್ತಿನಿಂದ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಸರ್ ಬನ್ನಿ ನೀವೇ ಮಾತಾಡ್ಬಿಡು. ಬನ್ನಿ ಸರ್ ನೀವೇ ಮಾತಾಡ್ಬಿಡಿ ರೇ. ನೀವು ಮಾಡೋ ಕೆಲಸಕ್ಕೆ ಅದು ಹೆಂಗ್ರಿ ಕಾರ್ಯಕ್ರಮ ನಡೀತದೆ? ನಮ್ಮ ತಾಲೂಕಿಗೆ ಹೇಗ್ರಿ? ಆದ್ರಿಂದ ಇಲ್ಲಿ ನಡೆದಿರ್ತಕ್ಕಂಥ ಜನರು ಪಕ್ಷದ ಸಂಘಟನೆ ಬಗ್ಗೆ ಹೇಳ್ತಾರೆ. ನಮ್ಮ ಹರೀಶ್ ಗೌಡ್ರು ಹೇಳಿದ್ರು, ಪ್ರಿಯಾಪಟ್ಟಣದ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತ. ಆ ಹೆಸರನ್ನ ಪಡೆಯೋದಕ್ಕೆ ಯಾವ ತಾಲೂಕಿನಾರು ಅವಕಾಶ ಇದೆಯಾ? ಅವ್ರ ತಾಲೂಕಲ್ಲಿ ಅವ್ರು ಹೇಳೋದಿಲ್ಲ. ನಮ್ಮ ತಾಲೂಕಿನ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನ. ಆದರೆ ಪ್ರಿಯಾಪಟ್ಟಣದ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಅಪ್ಪಟ ಚಿನ್ನ 24 ಕ್ಯಾರೆಕ್ಟರ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳು. ಯಾಕೆ ಅಂತ ಹೇಳಿದ್ರೆ ಇವತ್ತು ಉದ್ದೇಶ ಇಷ್ಟೇ. ರೈತರ ಹಲವಾರು ಸಮಸ್ಯೆಗಳಿರ್ಬೋದು, ಹಲವಾರು ಆ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳ ಬೆಲೆ ಸರಿಯಾಗಿ ಸಿಕ್ಕದೆ ರೈತ ಆರ್ಥಿಕವಾಗಿ ಹಣಕಾಸಿನಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇರ್ಬೋದು. ಅವೆಲ್ಲಕ್ಕೂ ಪರಿಹಾರ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷವಾದಂಥ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕುಮಾರಣ್ಣವರ ನೇತೃತ್ವದ ಪಕ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಪಕ್ಷದ 3ನೇ ತಲೆಮಾರಿನ ಈ ರಾಜ್ಯದ ಯುವಜನತಾ ದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರ ಮುಖಾಂತರ ಇನ್ನೂ ಜೀವಂತವಾಗಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಸಂದೇಶವನ್ನು ಸಾರಲಿಕ್ಕೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಏನು ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಮಗ, ಆ 3ನೇ ತಲೆಮಾರಿನ ಯುವಕರು ಈ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸೋದ್ರ ಜೊತೆಗೆ ತಂದೆಗೆ ಅನಾರೋಗ್ಯವಾಗಿದ್ದಾಗ ತಂದೆಗೆ ತುಂಬು ಹೃದಯದ ಧೈರ್ಯವನ್ನು ತುಂಬಿ, ಅಪ್ಪ ನಾನಿದ್ದೀನಿ, ನೀನೇನು ಹೋರಾಟ ಮಾಡ್ತಾ ಇದೀಯಾ ಈ ರೈತರ ಪರವಾಗಿ, ಆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿಯನ್ನು ನನ್ನ ಹೆಗಲಿಗೂ ಕೊಡು, ಜೊತೆಗೆ ನನ್ನ ಆಯಸ್ಸನ್ನು ನಿನಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಯಾರು ಅವರೇನಪ್ಪ ಇಲ್ಲಿ ಪ್ರಪಂಚದಲ್ಲಿ ಪ್ರಿಯಾಪಟ್ಟಣದಲ್ಲಿ ನನ್ನ ಆಯಸ್ಸನ್ನ ನೀವು ನಮ್ಮ ಅಪ್ಪನೂ ಕೊಡ್ತೀನೋ ಅಂತ ಅನ್ನೋರು ಯಾರು ಇದ್ದಾರೆ ಏನ್ರೋ? ಆದ್ರಿಂದ ಎಂಥ ಪುಣ್ಯವಂತಪ್ಪ ಯಾರು? ಕುಮಾರಣ್ಣ. ಇಂಥ ಮಗನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಕುಮಾರಣ್ಣನ ದೇವೇಗೌಡರ ವಂಶದ ಕುಡಿ ಈ ಪಕ್ಷ ಸ್ಥಿರವಾಗಿ ನೆಲೆಯೂರ್ತದೆ. ಈ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗೋದಿಲ್ಲ ಅಂತಕ್ಕಂಥ ಭರವಸೆಯನ್ನು ಕೊಡ್ತೀನಿ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಣ್ಣವರು ಯಾಕ್ರಪ್ಪ ಏನ್ ಹೇಳಿದ? ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಣ್ಣವರು ಏನು ಜವಾಬ್ದಾರಿಯುತವಾಗಿ ಈ ಪಕ್ಷಕ್ಕೆ ನೆಲೆಯನ್ನು ಕೊಡಬೇಕು, ಈ ರಾಷ್ಟ್ರೀಯ ಪಕ್ಷಗಳ ದುರಹಂಕಾರವನ್ನ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ
ಇವತ್ತು ಈ ಮರಿ ನಾಯಕರು 55 ಕ್ಷೇತ್ರಗಳ ಪ್ರವಾಸವನ್ನು ಮುಗಿಸಿದ್ದಾರೆ. ಇನ್ನೂ ಒಂದು 35 ಕ್ಷೇತ್ರಗಳ ಪ್ರವಾಸವನ್ನು ಮುಗಿಸ್ಬೇಕು. ಈಗಾಗಲೇ 9,000 ಕಿಲೋಮೀಟರು ನೆಲಮಾರ್ಗದಲ್ಲಿ ಪ್ರಯಾಣ ಮಾಡಿ ಈ ಪಕ್ಷಕ್ಕೆ ಜೀವವನ್ನು ತುಂಬಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಸಹ ಈ ಪಕ್ಷವನ್ನು ಉಳಿಸಬೇಕು ಅಂತಕ್ಕಂಥ ಭಾವನೆಯಿಂದ ಇವತ್ತೇನಾದರೂ ನಾವು ಪಿರಿಯಾಪಟ್ಟಣದಲ್ಲಿ ಉಳಿದಿದ್ದು ನಿಮ್ಮ ಫೋನ್ ಕರೆಗೆ ಹೋಗೊಟ್ಟು ನಿಮಗೆ ರಕ್ಷಣೆ ಕೊಡದೆ ಹೋಗಿದ್ರೆ ಬಹಳಷ್ಟು ಜನ JDS ಬಿಟ್ಟು ಹೊಡೋಗಿರ್ರಿ ಕಾಂಗ್ರೆಸ್ಗೆ. ಏನ್ರಪ್ಪ, ಇಲ್ಲ ಇಲ್ಲೇ ಉಳಿದಿದ್ರು ಮೊಟ್ಟೆ ಇಕ್ಕೊಂಡು. ಯಾರು ಫೋನ್ ಮಾಡಿದ್ರು 24 ಗಂಟೆ ಫೋನ್ ಎತ್ತೀವಿ. ಆ ಫೋನ್ಗಳು ನಿಮ್ಮ ಸಂಕಷ್ಟಕ್ಕೆ ಪರಿಹಾರ ಕೊಡುತ್ತವೆ. 12 ಗಂಟೆ ರಾತ್ರಿ ಮಾಡಿದ್ರು ಫೋನ್ ತೆಗಿತೀನಿ. 24 ಗಂಟೆಯಲ್ಲಿ ಎಷ್ಟೊತ್ತಾದರೂ ಫೋನ್ ತೆಗೆದು ಯಾಕೆ ಮಾಡಿದೆಯಪ್ಪ, ಏನಪ್ಪ ನಿನ್ನ ಸಮಸ್ಯೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿ ಅವನಿಗೆ ಪರಿಹಾರವನ್ನು ಕೊಡ್ತೀನಿ. ಆದ್ರಿಂದ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ನಾವು ಸೋಲನ್ನು ಅನುಭವಿಸಿದ್ರು, ಪಾರ್ಟಿಯನ್ನು ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ತಳಹಂತದಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮಿಸ್ಡ್ ಕಾಲ್ ಮುಖಾಂತರ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು, ಜನರೊಂದಿಗೆ ಜನತಾದಳವನ್ನು ಕೊಂಡೊಯ್ಯಬೇಕು, ಜನತಾದಳ ಜನರೊಂದಿಗೆ ಇರುತ್ತೆ, ಜನರ ಕಷ್ಟ ಪರಿಹಾರಕ್ಕೆ ಜನರ ಜೊತೆ ಸಹಕಾರವನ್ನು ಕೊಡುತ್ತೆ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಇವತ್ತೇನು ಜನರೊಂದಿಗೆ ಜನತಾದಳ ಸಂದೇಶವನ್ನು ಪ್ರಾರಂಭ ಮಾಡಿದ್ದಾರೆ. ನಾನೂ ಸಹ 34 ಪಂಚಾಯಿತಿಗಳ ಮಟ್ಟದಲ್ಲಿ 34 ಪಂಚಾಯಿತಿಗಳಲ್ಲೂ ಸಭೆ ಮಾಡಿದ್ದೀನಿ. ಅವರ ಮಾರ್ಗದರ್ಶನದಲ್ಲಿ ಅವರೇನು ಆದೇಶ ನಾವು ಕೊಟ್ಟರು ಆ ಆದೇಶಕ್ಕನುಸಾರವಾಗಿ 34 ಪಂಚಾಯಿತಿಗಳ ಪ್ರವಾಸವನ್ನು ಮಾಡಿ 34 ಪಂಚಾಯಿತಿಗಳಲ್ಲೂ ಒಬ್ಬ ಅಧ್ಯಕ್ಷ, 10 ಗ್ರಾಮವನ್ನು ಒಳಪಟ್ಟಂಥ ಒಂದು ಪಂಚಾಯಿತಿಗೆ ಒಬ್ಬ ಅಧ್ಯಕ್ಷನ ನೇಮಕ ಮಾಡಿ ಅವ್ರ ಜೊತೆಗೆ 10 ಜನ ಸದಸ್ಯತ್ವವನ್ನು ಅಂದರೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಜೊತೆಗೆ ಕೋರ್ ಕಮಿಟಿ, ಒಬ್ಬ ಪಂಚಾಯತಿಗೆ ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷನ ರಚನೆ ಮಾಡಿದ್ದೀವಿ. ಅಲ್ಲೂ ಸಹ ಒಂದು 10 ಜನ ಸದಸ್ಯರುಗಳನ್ನ ನೇಮಕ ಮಾಡಿ ಪ್ರತಿಯೊಂದು ಗ್ರಾಮದ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾಡಿದ್ದೀವಿ. ಯಾವುದು ಬೂತ್ ಮಟ್ಟಕ್ಕೆ ಅಧ್ಯಕ್ಷನ ಮುಖಾಂತರ 10 ಜನ ಸದಸ್ಯಗಳನ್ನ ನೇಮಕ ಮಾಡಿದ್ದೀವಿ. ಈ ಹಂತದಿಂದ ಪಕ್ಷವನ್ನು ಕೊಂಡೊಯ್ದರೆ ಏನು ಹಿಂದುಳಿದ ವರ್ಗಗಳ ಕ್ಷೇತ್ರವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಎಲ್ಲ ವರ್ಗದಕ್ಕೂ ಹೆಚ್ಚು ಸ್ಥಾನಮಾನವನ್ನು ಕೊಡೋದ್ರ ಜೊತೆಗೆ ಅವರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ಕೊಂಡೊಯ್ದಾಗ ಮಾತ್ರ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಮಾಹಿತಿಯನ್ನು ಕೊಟ್ಟರು. ನಾನು 48 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಈಗೇನೋ ಯುವಕರಿಗೆ ಗೊತ್ತಿಲ್ಲ, ಹೋರಾಟವನ್ನು ಮಾಡೋದ್ರ ಜೊತೆಗೆ 78ರಲ್ಲಿ ಕಾಳ್ಮರಿಗೌಡರನ್ನ ಗೆಲ್ಲಿಸೋದ್ರ ಮುಖಾಂತರ 83ರಲ್ಲಿ ಸಿ ರಾಮರಾಜೇಶ್ವರರ ಪರವಾಗಿ ಹೋರಾಟ ಮಾಡಿ 85ರಲ್ಲಿ ವೆಂಕಟೇಶ್ಗೆ ಟಿಕೆಟ್ ಕೊಟ್ಟರು ಅಂತಕ್ಕಂಥ ಬೇಸರದಿಂದ ನಾವು ಸ್ವತಂತ್ರ ಅಭ್ಯರ್ಥಿಯನ್ನು ನಾವು ನಮ್ಮ ಗೋವಿಂದೇಗೌಡರು ವಕೀಲರು ಬಹಳಷ್ಟು ಹಿರಿಯರು ನಾನು ಬಡವ ಶ್ರೀಮಂತ ಅಲ್ಲ, ದುಡ್ಡಿರಲಿಲ್ಲ. ಆ ಸಂದರ್ಭದಲ್ಲಿ ಎತ್ತಿ ನಿಲ್ಲಿಸಿ ಕುಮಾರಣ್ಣನ ಹತ್ರ ಕರ್ಕೊಂಡೋಗಿ GT ದೇವೇಗೌಡರ ಮುಖಾಂತರ ಬಾವುಟ ಕೊಡಿಸಿದ್ರು. ಆ ಬಾವುಟ ಕೊಡಿಸಿದಾಗ ಇವತ್ತುವರೆಗೂ ಪಕ್ಷದ ಸಂಘಟನೆ ಮಾಡಿದ್ದೀನಿ. ಯಾರೋ ಹೇಳ್ಬೋದು ಮಾದೇವಣ್ಣಂಗೆ ವಯಸ್ಸಾಯಿತು ಅಂತ. ವಯಸ್ಸಾಗಿದೆ, ಶರೀರಕ್ಕಾಗಿಲ್ಲ, ಶಕ್ತಿಗಾಗಿಲ್ಲ, ಶರೀರಕ್ಕಾಗಿಲ್ಲ. ಇನ್ನೂ ನಿಮ್ಮ ಸೇವೆ ಮಾಡ್ತಕ್ಕಂಥ ಶಕ್ತಿ ನನಗಿದೆ ಅಂತಕ್ಕಂಥ ಭರವಸೆಯನ್ನು ನಿಮಗೆ ಕೊಡ್ತೀನಿ. ಆದ್ರಿಂದ ನಾನೇನು ನಿಮಗೆ ರೈಲ್ ಕಳಿಸ್ಲಿಲ್ಲ, ಬಸ್ ಕಳಿಸ್ಲಿಲ್ಲ, ಫ್ಲೈಟ್ ಕಳಿಸ್ಲಿಲ್ಲ. ಕೇವಲ ನನ್ನ ಫೋನ್ ಮುಖಾಂತರ
ನನಗೆ ಸಾಥ್ ಕೊಟ್ಟಂತ ನನ್ನ ಪುರಸಭಾ ಸದಸ್ಯರುಗಳು ಮಂಜುನಾಥ್ ಸಿಂಗು, ಕೃಷ್ಣ, ನಿರಂಜನ್, ಮತ್ತು ನಮ್ಮ ಯುವಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಅವನ ಹೆಸರೇನು ನವೀನ್, ಹಾಗೆ ನನ್ನ ಸಹೋದರ ರಮೇಶ್, ಇವರೆಲ್ಲರೂ ಸಂದೇಶವನ್ನು ಕೊಟ್ಟು ಇಡೀ ತಾಲೂಕಿನ ಜನತೆಗೆ ಸಂದೇಶವನ್ನು ಕೊಟ್ಟು ಕರೆಯನ್ನು ಕೊಟ್ಟರಿಂದ ನಾವು ಮಾಡಿದೀವೋ ಇಲ್ವಪ್ಪ ನಿಮಗೆ ಫೋನು ಮಾಡಿ ನಿಮ್ಮನ್ನು ಕರೆದಿದ್ದೀವೋ ಇಲ್ವೋ? ನಿಮಗೆ ವೆಹಿಕಲ್ ಕೊಟ್ಟಿಲ್ಲ, ಮನಸ್ಸಲ್ಲಿ ಇಟ್ಕೊಳ್ಳಿ. ತಮ್ಮ ಸ್ವಂತ ಖರ್ಚಿನಿಂದ ಈ ಸಭೆಗೆ ಬಂದಿದ್ದೀರಾ. ಹೌದು, ಅದಕ್ಕೆ ನಿಮ್ಮನ್ನ ಚಿನ್ನ ಅಂತ ಒಪ್ಕೊಂಡಿದ್ದು, 124 ಕ್ಯಾರೆಕ್ಟರ್ ಚಿನ್ನ ಅಂತ. ಆದ್ರಿಂದ ನಾನಿವತ್ತೇನು ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ, ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಸಂಘಟನೆಯ ಮುಖಾಂತರ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ನಾನು ನೇಮಿಸಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಜೊತೆಗೆ ಬೂತ್ ಸಮಿತಿಯ ಅಧ್ಯಕ್ಷರುಗಳ ಸಭೆಗಳನ್ನು ಕರೆದು ಆ ಸಭೆಯಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ತೀನಿ, ನಿಮ್ಮ ಸಹಕಾರದಿಂದ, ಆಶೀರ್ವಾದದಿಂದ ಅಂತಕ್ಕಂಥ ಭರವಸೆಯನ್ನು ಕೊಡ್ತೀನಿ. ಈ ಭರವಸೆ ಹುಸಿಲಿಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೋ. ಆದ್ದರಿಂದ ದಯಮಾಡಿ ನೀವೆಲ್ಲ ಏನು ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದಿರಿ ಈ ಪಕ್ಷದ ಸಂಘಟನೆಗೆ. ಈ ಸಂಘಟನೆ ನಿರಂತರವಾಗಿ ಹೋಗುತ್ತೆ. ನಮ್ಮ ನಿಖಿಲ್ರವರ ಆಸೆ ಏನಿದೆ, ನಮ್ಮ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಬೆಳೆಸಿ ಗ್ರಾಮಾಂತರ ಮಟ್ಟದಲ್ಲಿ ಈ ಪಕ್ಷಕ್ಕೆ ನೆಲೆಯನ್ನು ಕೊಡಬೇಕು ಅಂತಕ್ಕಂಥ ಭಾವನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಾವು ಒಂದು ತೃಣಕ್ಕೆ ಸಮಾನವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ. ಆ ಬೆಂಬಲದಿಂದ ಅವರ ನಾಯಕತ್ವ ಉಜ್ವಲ ಭವಿಷ್ಯವಾಗಿ ರೂಪಣೆಯಾಗಲಿ. ಏನು 28ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಲೇಬೇಕು. ಯಾರೆಷ್ಟೇ ಹೊಟ್ಟೆ ಉರ್ಕೊಳ್ಳಿ, ಯಾರೆಷ್ಟೇ ಅಸೂಯೆ ಪಡ್ಲಿ, ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಮಾತ್ರ ಈ JDSಗೆ ನೆಲೆ. ಆದ್ರಿಂದ ಕುಮಾರಣ್ಣ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಲಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಉಜ್ವಲ ಭವಿಷ್ಯ ಬರಲಿ. ನೀವೆಲ್ಲರೂ ಯುವಕರು ಏನಿದ್ದೀರಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋದರ ಜೊತೆಗೆ ಅವರ ನಾಯಕತ್ವದಲ್ಲಿ ಮುನ್ನಡೀರಿ. ತಂದೆ ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಅವ್ರು ಹೋಗ್ತಾರೆ. ಆ ಶಕ್ತಿ ಅವ್ರಿಗಿದೆ. ಯಾರು ಅವ್ರ ತಾತ? ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು. ಅವರಪ್ಪ ಯಾರು? HD ಕುಮಾರಸ್ವಾಮಿ ಅವರು. ಕೇವಲ 34 ತಿಂಗಳು ಈ ರಾಜ್ಯದ ಚುಕ್ಕಾಣಿಯನ್ನ ಸ್ವತಂತ್ರವಾಗಿ ಹಿಡಿಲಿಲ್ಲ. ಬೇರೆಯವರ ಸಹಕಾರದಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಸ್ವತಂತ್ರವಾಗಿ ಈ ರಾಜ್ಯದ ಅಧಿಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಕೊಡಲಿಲ್ಲ ಅವರು. ಒಂದ್ ಕಡೆ BJP ಒತ್ತಡ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಒತ್ತಡ. ಆ ಎರಡೂ ಬಾರಿಯೂ ಹೆಸರಿಗೆ ಮಾತ್ರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅಲ್ಲ, ಒಂದ್ ನಿಮಿಷ ಮಧು, ಎಷ್ಟು ಸಾರಿ ಫೋಟೋ ಹೊಡಿಸ್ತೀಯ? ಅವ್ರು 5 ಸಾರಿ ಆಯ್ತು. ನನ್ನ ಸ್ನೇಹಿತ ಅವನು ತಿಳ್ಕೋಬೇಕು. ಹೇಳೋ ಮೇಲೆ ಆದ್ರಿಂದ ಏನಿವತ್ತು ಜನತಾ ದಳವನ್ನು ಉಳಿಸ್ಕೋಬೇಕು. ಹೇಗೆ ಉಳಿಸ್ಬೇಕು? ಇವತ್ತೇನು ಕಾಂಗ್ರೆಸ್ನವರ ವಿರುದ್ಧವಾಗಿ ಮತದಾರರಿದ್ದಾರೆ, ಆ ಪಕ್ಷದ ಮುಖಂಡಗಳಿದ್ದಾರೆ. ಎಷ್ಟು ಜನರನ್ನ ಪಕ್ಷಕ್ಕೆ ಸೇರಿಸಿದ್ದೀರಪ್ಪ ನೀವು? ಎಷ್ಟು ಜನರನ್ನ ಕಾಂಗ್ರೆಸ್ನಿಂದ JDS ಪಕ್ಷಕ್ಕೆ ಸೇರ್ಪಡೆ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆಯನ್ನ ನೀವು ನಿಮ್ಮ ಭಾವನೆಗೆ ಪ್ರಶ್ನೆ ಹಾಕೋಬೇಕು. ಒಂದು ನಿಮಿಷ. 3 ವರ್ಷದಿಂದ ಸರ್ಕಾರ ಆಡಳಿತದಲ್ಲಿ ಹಿನ್ನಡೆ ಇದ್ರು, ಜನರಿಗೆ ಬಹಳ ತೊಂದರೆಯಾಗಿದ್ರು, ಸಾರ್ವತ್ರಿಕವಾಗಿ ಎಲ್ಲ ಸಮಾಜಕ್ಕೂ ಅನಾನುಕೂಲ ಆಗಿದ್ರು, ರೈತರಿಗೆ ನಿಖರವಾದಂತಹ ಬೆಲೆ ಸಿಕ್ಕದೇ ಇದ್ರು. 3 ವರ್ಷಗಳ ಕಾಲ ಈ ಸರ್ಕಾರದ ಆಡಳಿತದ ನೋವನ್ನು ನೀವು ಅನುಭವಿಸಿದಿರಿ. ಹೇಗಿರ್ಬೇಕು ನೀವು? ಕಾಂಗ್ರೆಸ್ನವ್ರಿಗೆ ಬೇಸರ ಆಗಿರ್ತಕ್ಕಂಥವ್ರನ್ನ ಸೆಳೆದು ತಂದು, ಇಲ್ಲ
ಅವರ ಮನಸ್ಸನ್ನ ಒಲಿಸಿ, ಬೇಡ ಅವ್ರು ಬತ್ತೀನಿ ಎಂದವ್ರನ್ನು ಸೇರಿಸ್ಕೊಳ್ಳೋ ತಾಕತ್ತಿಲ್ಲ ನಿಮಗೆ. ಮನೆ ಹೊಡೆಯೋ ಕೆಲಸನೇಯ, ಮನೆ ಮುರಿಯೋ ಕೆಲಸನೇಯ. ಇದರಲ್ಲಿ ಪಾಲ್ದಾರರು ಯಾರಾದರೂ ಸರಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನನಗೆ ಹೇಳಿ ಆದೇಶ ಮಾಡಿದ್ರು ಸರಿ, ಈ ಪಕ್ಷವನ್ನ ಉಳಿಸ್ಬೇಕು, ಈ ಪಕ್ಷಕ್ಕೆ ಶಿಸ್ತನ್ನ ಕಾಪಾಡಬೇಕು, ಈ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಅಂತಕ್ಕಂಥ ಭರವಸೆಯನ್ನ ಮಾತನ್ನ ಹೇಳಿ, ಅವತ್ತು ತಾಯಿ ಚಾಮುಂಡೇಶ್ವರಿ ಹೆಸರು ಹೇಳಿ 2005ರಲ್ಲಿ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಹೇಗೆ ಬಾವುಟವನ್ನ ಕೈಲಿ ತಗೊಂಡು, ಅದೇ ರೀತಿ ಅದೇ ಉತ್ಸಾಹದಿಂದ ಈ ಸಾರಿನೂ ನಿಮ್ಮ ಪಕ್ಷದ ಜವಾಬ್ದಾರಿಯನ್ನ ಕೈಗೊಳ್ತೀನಿ. ನಿಮ್ಮ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡ್ತೀನಿ. ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು, ದೇವೇಗೌಡರ ಭರವಸೆಯನ್ನ ಈಡೇರಿಸ್ತೀನಿ. ಈ ಕ್ಷೇತ್ರದಿಂದ ನಾನೊಮ್ಮೆ ನನ್ನ ನಾಯಕತ್ವದಲ್ಲಿ ಅಂತಕ್ಕಂಥ ಮಾತನ್ನ ಸಾರಾ ಮಹೇಶ್ ಅವರು ಹೇಳಿದ್ರು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂದ್ರೆ ನಾನು ಎಷ್ಟು ವರ್ಷ ಬದುಕಿರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಇನ್ನೆಷ್ಟು ವರ್ಷ ಉಳಿತೀನಿ ಅನ್ನೋದು ಮುಖ್ಯ ಅಲ್ಲ. ಈ ಪಕ್ಷವನ್ನು ಉಳಿಸಿ ಸಾಯ್ಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಪಕ್ಷವನ್ನು ಉಳಿಸಿ ಸಾಯ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮುಂದೊಂದು ಚುನಾವಣೆಗೆ ನಾನು ರೆಡಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಮನವಿಯನ್ನು ಮಾಡಿ ಈ ಮಾತನ್ನ ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದಗಳು ಮಾಜಿ ಶಾಸಕರಿಗೆ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ನಾಯಕರು. ಆಯ್ತು ಬರಿ ದಯವಿಟ್ಟು ರೀ ಒಂದು ನಿಮಿಷ ಇರಿ, ಮಾತಾಡಲಾಗ್ಲಿ, ಮಾತಾಡೋದ್ಮೇಲೆ ಮಾಡ್ರಿ. ಬಿಡ್ರಿ ಜಾಲಿ ಬಿಡ್ರಿ.